ಇವತ್ತು ನಿಮಗೆ ಕೊಡಗಿನಲ್ಲಿ ಹಿಮಪಾತ ಆದರೆ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ಈ ವೆದರ್ಗೆ, ಈ ಮಂಜಿಗೆ ನೋಡಿ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಬಟ್ ಈ ಕಡೆ ನೋಡಿದ್ರೆ ಇದು ಸಕ್ಕತ್ತಾಗಿದೆ ನೋಡಿ. ಹೂವು ಏನು ಸೂಪರ್ ಆಗಿಬಿಟ್ಟಿದೆ ನೋಡಿ. ಅರಳಿದ್ರೆ ಈ ಥರ ಆಗುತ್ತೆ ಫುಲ್ಲು ಬ್ಲಾಸಮ್ ಆದರೆ. ಇದನ್ನು ನೋಡಬೇಕು ಅಂದರೆ ಇವಾಗ ಕೊಡಗಿಗೆ ಬನ್ನಿ. ನಾವು 3-4 ದಿವಸದಿಂದ ವೆಯ್ಟ್ ಮಾಡ್ತಾಯಿದ್ವಿ ನೋಡಿ, ಇವತ್ತಾಗಿದೆ. ಈ ಮಂಜಿಗೆ ಇದು ಎಷ್ಟು ಸಖತ್ತಾಗಿ ಕಾಣಿಸುತ್ತೆ. ವಾವ್, ನಮ್ಮ ಮನೆ ಫುಲ್ಲು ಸುತ್ತ ವೈಟು, ಮಧ್ಯ ಮನೆ. ಈ ಹೂವನೇ ಕಾಫಿದು ಫಸ್ಟ್ ಸ್ಟೇಜು. ಜೇನು ಹುಳಕ್ಕೆ ಅವುಗಳಿಗೆಲ್ಲ ಮಕರಂದ ಚೆನ್ನಾಗಿ ಸಿಗುತ್ತಲ್ಲ. ಹಲೋ ಎವ್ರಿವನ್, ಎಲ್ಲರಿಗೂ ಕೊಡಗು ದ ಹೆವೆನ್ ಅನ್ನರ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕೊಡಗಿನ ಹುಡುಗ ಚೇತನ್ ಮಜಲ್ಗದ್ದೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಆ್ಯಸ್ ಯೂಶ್ವಲ್ ಕೊಡಗಿನಲ್ಲೇ ಇದ್ದೀವಿ. ಇವತ್ತು ಏನು ತೋರಿಸ್ತಾ ಇದ್ದೀನಿ ಅಂದರೆ, ಇವತ್ತು ನಿಮಗೆ ಕೊಡಗಿನಲ್ಲಿ ಹಿಮಪಾತ ಆದರೆ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹಿಮಪಾತ ಅಂದ ತಕ್ಷಣ ನಿಮ್ಗೊಂಥರ ಕನ್ಫ್ಯೂಸ್ ಆಗುತ್ತೆ, ಏನು ಕೊಡಗಿನಲ್ಲಿ ಹಿಮ ಎಲ್ಲ ಹೆಂಗೆ ಬೀಳುತ್ತೆ, ಹಿಮಪಾತ ಹೆಂಗಾಗುತ್ತೆ, ಮಂಜಾದರೆ ಬೀಳುತ್ತೆ, ಹಿಮ ಎಲ್ಲ ಎಲ್ಲಿ ಬೀಳುತ್ತೆ ಅಂತ. ಬಟ್ ಹಿಮ ಬೀಳ್ತಿಲ್ಲ, ಬಟ್ ಹಿಮ ಬಿದ್ದರೆ ಹೆಂಗೆ ಕಾಣಿಸುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಏನಕ್ಕೆ ಹಂಗೆ ಹೇಳ್ತಾ ಇದ್ದೀನಿ ಅಂದರೆ, ಇವಾಗ ನೀವು ನೋಡಿದ್ರೆ, ಹಿಂದೆ ನೋಡಿದ್ರೆ ಇದು ಯಾವ ಟೈಮ್ ಅಂದರೆ ಕಾಫಿ ಬ್ಲಾಸಮ್ ಟೈಮು, ಅಂದರೆ ಕಾಫಿ ಹೂ ಬಿಡೋವಂಥ ಟೈಮು. ನೋಡ್ಬೋದು ಸಣ್ಣ ಸಣ್ಣ ಬಡ್ಸ್ ಎಲ್ಲ ಆಲ್ರೆಡಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಫುಲ್ಲು. ಸೊ ಕಾಫಿ ಇವತ್ತಲ್ಲ, ನಾಳೆ ಬ್ಲಾಸಮ್ ಆಗುತ್ತೆ. ಇವತ್ತು ಹಿಂದಿನ ದಿವಸ, ಕಾಫಿ ಬ್ಲಾಸಮ್ದು ಹಿಂದಿನ ದಿವಸ ನೋಡಿ, ಕಾಣಿಸ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ, ಸೂಪರ್ ಆಗಿದೆ. ಇದನ್ನು ನಾಳೆ ನೋಡಿದ್ರೆ ನೀವು ಎಷ್ಟು ಸಖತ್ತಾಗಿರುತ್ತೆ ಅಂದರೆ, ಫುಲ್ಲು ಹೂವು ಬಂದಿರುತ್ತೆ, ಸೇಮ್ ಮಂಜು ಅಲ್ಲ ಹಿಮ ಬಿದ್ದಿರೋ ಥರನೇ ಕಾಣಿಸುತ್ತೆ, ಸೂಪರಾಗಿರುತ್ತೆ. ಇವಾಗ ಹಿಂದಿನ ದಿವಸ ಇದು ಅಂದರೆ ಮಳೆ ಬಂದಿತ್ತು ಒಂದು 5 ಡೇಸ್ ಬ್ಯಾಕು. ಮಳೆ ಬಂದು ಒಂದು 6 to 7 ಡೇಸ್ಗೆ ಫುಲ್ಲು ಬ್ಲಾಸಮ್ ಆಗುತ್ತೆ. ಅಕಸ್ಮಾತ್ ಮಳೆ ಬರಲಿಲ್ಲ ಅಂದರೆ ನಾವು ಸ್ಪ್ರಿಂಕ್ಲರ್ ಓಡಿಸ್ಬೇಕಾಗುತ್ತೆ. ಸೊ ನಮಗೆ ಮಳೆ ಬಂದ ಕಾರಣ ಈ ರೀತಿ ಬ್ಲಾಸಮ್ ಆಗಿದೆ. ಆಮೇಲೆ ನೀವು ಇನ್ನೊಂದು ಕಡೆ, ಈ ಕಡೆನೂ ಅಷ್ಟೇ ಇನ್ನೂ ಬ್ಲಾಸಮ್ ಆಗಿಲ್ಲ. ಬಟ್ ನೀವು ನಮ್ಮ ಎದುರುಗಡೆ ತೋಟ ನೋಡಿದ್ರೆ ಅಲ್ಲಿ ಆಲ್ರೆಡಿ ಬ್ಲಾಸಮ್ ಆಗ್ತಾಯಿದೆ, ಬ್ಲಾಸಮ್ ಆಗಿದೆ ಆ್ಯಕ್ಚುಲಿ. ಬ್ಲಾಸಮ್ ಆಗಿ ಹೂವು ಬಿಟ್ಟಿದೆ, ತೋರಿಸ್ತೀನಿ ನಿಮಗೆ. ಇಲ್ಲಿ ದೂರದಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ವೈಟು ಹಿಮ ಬಿದ್ದಿರೋ ಥರ, ಅದು ಆ್ಯಕ್ಚುಲಿ ಕಾಫಿ ಬ್ಲಾಸಮು. ಇಲ್ಲೂ ಇದೆ, ಈ ಪಕ್ಕದ ಎದುರುಗಡೆ ತೋಟದಲ್ಲಿ ಅಲ್ಲೂ ಕಾಣಿಸ್ತಾ ಇರ್ಬೋದು ವೈಟು. ಇನ್ನು ಇಲ್ಲಿ ಕ್ಲೀನಾಗಿ ಕಾಣಿಸುತ್ತೆ ನೋಡಿ, ಇಲ್ಲಿ ಸಖತ್ತಾಗಿದೆ ನೋಡಿ, ಇದೇ ಕಾಫಿ ಬ್ಲಾಸಮು. ನೀವು ಕೇಳ್ಬೋದು ಇಲ್ಲೆಲ್ಲ ಕಾಫಿ ಬ್ಲಾಸಮ್ ಆಗಿದೆ, ನಿಮ್ಮ ತೋಟದಲ್ಲಿ ಯಾಕೆ ಇನ್ನೂ ಬ್ಲಾಸಮ್ ಆಗಿಲ್ಲ ಅಂತ. ಅದೇನಕ್ಕೆ ಅಂದರೆ, ಪಕ್ಕದ ತೋಟದವರು ಮತ್ತು ಎದುರುಗಡೆ ತೋಟದವರು ಸ್ಪ್ರಿಂಕ್ಲರ್ ಮುಖಾಂತರ ನೀರು ಓಡಿಸಿದ್ರು ತೋಟಕ್ಕೆ. ಬಟ್ ನಾವು ಓಡಿಸಿರ್ಲಿಲ್ಲ, ನಮಗೆ ಬರೀ ಮಳೆ ನೀರು ಮಾತ್ರ, ಮಳೆ ಬಂದು ಅದಾಗದೆ ಬ್ಲಾಸಮ್ ಆಗಿದ್ದು. ಅವರೆಲ್ಲ ನೀರು ಓಡಿಸಿದ್ರಲ್ಲ, ಅದಕ್ಕೋಸ್ಕರ ಅವ್ರದ್ದು ಬೇಗ ಬ್ಲಾಸಮ್ ಆಗಿದೆ. ನಾವು ಯಾರ್ಯಾರು ನೀರು ಓಡಿಸಿಲ್ವೋ ಅವ್ರದ್ದೆಲ್ಲ ನಾಳೆ ಬ್ಲಾಸಮ್ ಆಗುತ್ತೆ ನೋಡಿ. ಎಲ್ಲ ರೆಡಿ ಇದೆ, ಹೂವುಗಳೆಲ್ಲ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ನಾಳೆ ಫುಲ್ಲು ವೈಟ್ ಕಾಣಿಸುತ್ತೆ. ಇದೇ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತೀನಿ, ಇದೇ ವಿಡಿಯೋದಲ್ಲೇ ಬ್ಲಾಸಮ್ನು ತೋರಿಸ್ತೀನಿ ನಾಳೆ ದಿವಸದ್ದು. ಅದರಲ್ಲಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ನಾಳೆವರೆಗೂ ಸಿಗೋಣ. ಸೊ ವೆಲ್ಕಮ್ ಬ್ಯಾಕ್ ಗೈಸ್. ನೋಡ್ತಾ ಇರ್ಬೋದು ಇಲ್ಲಿ ಹಿಂದೆ, ಇವತ್ತು ನೆಕ್ಸ್ಟ್ ದಿವಸ. ಇವತ್ತು ಆ್ಯಕ್ಚುಲಿ ಕಾಫಿ ಬ್ಲಾಸಮ್ ಆಗಬೇಕಿತ್ತು, ಬಟ್ ನೋಡಿದ್ರೆ ನೀವು ಕರೆಕ್ಟಾಗಿ ಬ್ಲಾಸಮ್ ಆಗಿಲ್ಲ. ಅದು ಏನಕ್ಕೆ ಅಂದರೆ ಮಳೆ ಸ್ವಲ್ಪ ಕಮ್ಮಿ ಆಯಿತು. ಸೊ ಆದ್ದರಿಂದ ಅಷ್ಟು ಚೆನ್ನಾಗಿ ಆಗಲಿಲ್ಲ. ನೀವು ನಮ್ಮದು ಕಳೆದ ಒಂದು 3 ವರ್ಷದಿಂದ ಮಾಡ್ತಿರೋಂಥ ವಿಡಿಯೋದಲ್ಲಿ ನೋಡಿದ್ರೆ ಕಾಫಿ ಬ್ಲಾಸಮ್ ಎಷ್ಟು ಚೆನ್ನಾಗಾಗಿತ್ತು. ಬಟ್ ಇಲ್ಲಿ ನೋಡ್ಬೋದು ಅಷ್ಟು ಚೆನ್ನಾಗಿ ಆಗಲಿಲ್ಲ. ಎಲ್ಲ ಹೂವು ಬಿಟ್ಟಿಲ್ಲ, ಇನ್ನು ಹೂವು ಅರಳಿಲ್ಲ. ಬಿಟ್ಟಿಲ್ಲ ಅನ್ನೋದಕ್ಕಿಂತ ಅರಳಿಲ್ಲ, ಏನು ಮಾಡೋಕ್ಕಾಗಲ್ಲ. ಇಲ್ಲಿ ನೋಡ್ಬೋದು ನೀವು, ಕೆಲವೊಂದು ಹೂವು ಸಖತ್ತಾಗಿ ಅರಳಿದೆ, ಕೆಲವೊಂದು ಅರಳಿಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡಿರೋ ಥರ ಬರಲಿಲ್ಲ. ಬಟ್ ಸ್ಟಿಲ್ ನೋಡಿ, ಅಲ್ಲೆಲ್ಲ ನೋಡಿದ್ರೆ ಸಖತ್ತಾಗಿ ಕಾಣಿಸುತ್ತೆ. ಸೇಮು ಹಿಮ ಬಿದ್ದಿರೋ ಥರ ಕಾಣಿಸ್ತಾ ಇಲ್ವಾ? ಇದು ಇನ್ನೂ ಫುಲ್ ಅರಳಿದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಬಟ್ ಎಲ್ಲ ಅರಳಿಲ್ಲ. ಇಲ್ಲಿ ನೋಡ್ಬೋದು ನೀವು, ಕೆಲವೊಂದು ಮಾತ್ರ ಅರಳ್ತಾ ಇದೆ, ಕೆಲವೊಂದು ಇನ್ನೂ ಅರಳಿಲ್ಲ, ಇನ್ನು ಮುಗ್ಗಂಗೆ ಇದೆ. ಎಲ್ಲ ಅರಳಿದ್ರೆ ಸೂಪರಾಗಿರೋದು. ನೋಡ್ಬೋದು ಇಲ್ಲೆಲ್ಲ ಸಖತ್ತಾಗಿ ಕಾಣಿಸ್ತಾ ಇರ್ಬೋದು. ಸೊ ಇಲ್ಲಿ ನೋಡಿ, ಈ ತೋಟದಲ್ಲಿ ನೋಡಿದ್ರೆ ಇಲ್ಲಿ ಪರವಾಗಿಲ್ಲ, ಕೆಲವೊಂದು ಗಿಡಗಳಲ್ಲಿ ಚೆನ್ನಾಗಿ ಅರಳಿದೆ. ಬಟ್ ಕೆಲವೊಂದು ಇನ್ನೂ ಅರಳಬೇಕು. ಒಂದೊಂದು ಕಡೆ ಮಾತ್ರ ಚೆನ್ನಾಗಿ ಬಂದಿದೆ.
ಅದು ಆ ಕಡೆ ಎದುರುಗಡೆ ಆ ತೋಟದವ್ರದ್ದು ಚೆನ್ನಾಗಿ ನೆನೆನೆ ಬ್ಲಾಸಮ್ ಆಗಿತ್ತು, ತೋರಿಸಿದ್ದೆ ನೆನೆನೆ ನೋಡ್ಬೋದು. ಬಟ್ ಸ್ಟಿಲ್ ಇವತ್ತೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಫುಲ್ ಅರಳಿಲ್ಲ ಅಂದ್ರೂ ಎಷ್ಟು ಚೆನ್ನಾಗಿದೆ ಈ ವೆದರ್ಗೆ, ಈ ಮಂಜಿಗೆ ನೋಡಿ, ಸಖತ್ತಾಗಿ ಕಾಣಿಸ್ತಾ ಇದೆ. ಬಟ್ ಇಮ್ಯಾಜಿನ್ ಮಾಡಿ ಫುಲ್ಲು ಬ್ಲಾಸಮ್ ಆದರೆ ಇನ್ನೂ ಹೆಂಗಿರುತ್ತೆ. ಸೊ ನೋಡಿ ಸಖತ್ತಾಗಿ ಕಾಣಿಸ್ತಾ ಇದೆ. ನೋಡ್ಬೋದು ನೀವು ಇಲ್ಲಿ ಕೆಲವೊಂದು ಹೂವು ಬ್ಲಾಸಮ್ ಆಗಿದೆ, ಕೆಲವೊಂದು ಬ್ಲಾಸಮ್ ಆಗಿಲ್ಲ. ಆ್ಯಕ್ಚುಲಿ ಎಲ್ಲ ಒಟ್ಟಿಗೆ ಬ್ಲಾಸಮ್ ಆಗ್ತಾಯಿತ್ತು, ಈ ಸತಿನೇ ಈ ಥರ ಆಗಿರೋದು ಕಾಣಿಸ್ತಾ ಇರ್ಬೋದು. ಅದು ಯಾಕೆ ಈ ಥರ ಆಯಿತು ಅಂದರೆ ಅವಾಗಲೇ ಹೇಳ್ದಂಗೆ ಮಳೆ ಕಮ್ಮಿ ಆಯ್ತಲ್ಲ, ಅದರಿಂದ ಈ ಥರ ಆಗಿದೆ. ಇಲ್ಲಿ ಯಾವ ಸತಿನೂ ನಾನು ನೋಡ್ದಂಗೆ ನಾನು 3-4 ವರ್ಷದಿಂದ ವೀಡಿಯೋ ಮಾಡ್ತಾಯಿದ್ದೀನಿ. ಕರೆಕ್ಟು ಬ್ಲಾಸಮ್ ಆಗೋ ಟೈಮಲ್ಲಿ ನಾನು ಯಾವಾಗಲೂ ಊರಲ್ಲಿ ಇರ್ತೀನಿ. ಯಾವಾಗ್ಲೂ ನಮ್ಮದು ಕ್ಲಿಯರ್ ಬ್ಲಾಸಮ್ ಆಗ್ತಾಯಿತ್ತು, ಎಲ್ಲ ಹೂಗಳು ಬ್ಲಾಸಮ್ ಆಗಿರೋದು. ಈ ಸತಿನೇ ಈ ಥರ ಆಗಿರೋದು. ಈ ಸತಿ ಯಾಕೆ ಹಿಂಗಾಯಿತು ಅಂದರೆ, ಈ ಸತಿ ಯಾವಾಗಲೂ ಪ್ರತಿ ಸತಿ ನಾವು ನೀರು ಹೊಡಿಸ್ತಾಯಿದ್ವಿ ಸ್ಪ್ರಿಂಕ್ಲರ್ ಮುಖಾಂತರ, ಇಲ್ಲ ಮಳೆ ಚೆನ್ನಾಗಿ ಆಗ್ತಾಯಿತ್ತು, ಅಂದರೆ ಒಳ್ಳೆ ಮಳೆ ಬರ್ತಿತ್ತು, 1 ಇಂಚ್ ಮಳೆ ಎಲ್ಲ ಬರ್ತಾಯಿತ್ತು. ಈ ಸತಿ ಏನಾಯಿತು, ಬರೀ ಒಂದು 50-60 ಸೆಂಟ್ ಮಳೆ ಬಂದಿದೆ. ಆ ಮಳೆ ಬಂದ ಕಾರಣ ಕ್ಲೀನಾಗಿ ಸಿಗಲಿಲ್ಲ, ಸಾಕಾಗಿಲ್ಲ ಮಳೆ, ಇನ್ನೂ ಜಾಸ್ತಿ ಬರಬೇಕಿತ್ತು. ಬರೀ ಇಷ್ಟೇ ಬಂದಿರೋ ಕಾರಣ ಈ ರೀತಿ ಆಗಿದೆ, ಅಂದರೆ ಕ್ಲಿಯರಾಗಿ ಬ್ಲಾಸಮ್ ಆಗಿಲ್ಲ. ಯಾಕಂದರೆ ನೆನ್ನೆ ನಾನು ತೋರಿಸ್ನಲ್ಲ ಮೊಗ್ಗಿತ್ತು, ಇವತ್ತು ಫುಲ್ ಬ್ಲಾಸಮ್ ಆಗಬೇಕಿತ್ತು. ಬಟ್ ಕೆಲವೊಂದು ಮಾತ್ರ ಬ್ಲಾಸಮ್ ಆಗಿದೆ, ಕೆಲವೊಂದು ಬ್ಲಾಸಮ್ ಆಗಿಲ್ಲ. ನೋಡೋಣ, ತೊಂದರೆ ಇಲ್ಲ. ನಾಳೆ ಮತ್ತೆ ಎದ್ದೊಳ್ತೀನಿ, ಮತ್ತೆ ವೀಡಿಯೋ ಮಾಡ್ತೀನಿ, ಮತ್ತೆ ನೋಡಿದಾಗ ಬ್ಲಾಸಮ್ ಆಗಿದ್ದರೆ ನಿಮ್ಗೆ ತೋರಿಸ್ತೀನಿ. ಈ ಮರದಲ್ಲಿ ನೋಡಿ ಸ್ವಲ್ಪ ಬ್ಲಾಸಮ್ ಆಗಿದೆ ಕೆಲವೊಂದು. ಇಲ್ಲಿ ನೋಡಿ ಇದೊಂದು ಸ್ವಲ್ಪ ಬ್ಲಾಸಮ್ ಆಗಿದೆ. ಬಟ್ ಅಕ್ಕಪಕ್ಕ ನೋಡಿದ್ರೆ ಇದೆಲ್ಲ ಇನ್ನೂ ಬ್ಲಾಸಮ್ ಆಗಲೇ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಈ ಗಿಡ ನೋಡಿ, ನಮ್ಮ ಎದುರುಗಡೆ ತೋಟದ ಗಿಡ, ಇದು ಸಕ್ಕತ್ತಾಗಿ ಬ್ಲಾಸಮ್ ಆಗಿದೆ. ಸೊ ನಮ್ಮ ತೋಟ ಬ್ಲಾಸಮ್ ಆಗಿಲ್ಲ ಇವತ್ತು, ಬಟ್ ನಿಮಗೆ ನೀರು ಹೊಡಿಸಿ ಬ್ಲಾಸಮ್ ಆಗಿರೋಂಥ ಪಕ್ಕದ ತೋಟ ಅದನ್ನೆಲ್ಲ ನಿಮ್ಗೆ ತೋರಿಸ್ತೀನಿ, ಬ್ಲಾಸಮ್ ಆದರೆ ಹೆಂಗೆ ಕಾಣಿಸುತ್ತೆ ಅಂತ. ನಮ್ಮ ತೋಟನೂ ತೋರಿಸ್ತೀನಿ, ನಾಳೆ ತೋರಿಸ್ತೀನಿ ನಮ್ಮ ತೋಟದಲ್ಲಿ ಬ್ಲಾಸಮ್ ಆದರೆ ಹೆಂಗೆ ಕಾಣಿಸುತ್ತೆ ಅಂತ. ಬಟ್ ಇವತ್ತು ಪಕ್ಕದ ತೋಟದ ಅವ್ರದ್ದು ತೋರಿಸ್ತಾ ಇದ್ದೀನಿ. ನೋಡಿ, ನಮ್ಮ ಜೊತೆ ಟೈಗರು ಬಂದ, ನಾನು ಎಲ್ಲೋದ್ರೂ ಅವ್ನು ಬರ್ತಾನೆ. ಇವಾಗ ಪಕ್ಕದ ತೋಟಕ್ಕೆ ಹೋಗ್ತಾಯಿದ್ದೀವಿ. ಎಷ್ಟು ಡಿಫ್ರೆನ್ಸ್ ಅಂದರೆ, ಇಲ್ಲಿ ನೋಡಿ, ಇದು ನಮ್ಮ ತೋಟ, ಇಲ್ಲಿ ಕಾಣಿಸ್ತಾ ಇರ್ಬೋದು, ಏನಷ್ಟು ಬ್ಲಾಸಮ್ ಏನೂ ಇಲ್ಲ. ಹಂಗೆ ಈ ಕಡೆ ಬಂದರೆ ಸ್ವರ್ಗ ಕಾಣಿಸುತ್ತೆ. ವಾವ್, ಹೆಂಗಾಗಿದೆ ನೋಡಿ ಬ್ಲಾಸಮ್, ಸೂಪರಾಗಿದೆ ನೋಡಿ. ಈ ಕಡೆ ನೋಡಿ, ಈ ಕಡೆ ಬ್ಲಾಸಮ್ ಆಗಿಲ್ಲ ಅಷ್ಟು, ಸ್ವಲ್ಪ ಆಗಿರೋದು. ಬಟ್ ಈ ಕಡೆ ನೋಡಿದ್ರೆ ಇದು ಸಕ್ಕತ್ತಾಗಿದೆ. ಇದು ನೀವು ಲೈವ್ ನೋಡಬೇಕು. ಸೇಮ್ ನಾನು ಹೇಳ್ತಾ ಇರ್ತೀನಲ್ಲ, ಹಿಮ ಬಿದ್ದರೆ ಹೆಂಗಿರುತ್ತೆ ಅದೇ ಥರ ಇದೆ ನೋಡಿ. ಇಲ್ಲಿ ಎಷ್ಟು ಸಕ್ಕತ್ತಾಗಿದೆ. ವಾವ್, ನೋಡಿ ಎಷ್ಟು ಸಕ್ಕತ್ತಾಗಿದೆ. ವಾವ್, ಸಕ್ಕತ್ತಾಗಿ ಕಾಣಿಸ್ತಾ ಇದೆಯಲ್ಲ ನೋಡಿ. ಹೂವು ಏನು ಸೂಪರಾಗಿಬಿಟ್ಟಿದೆ ನೋಡಿ. ಅರಳಿದ್ರೆ ಈ ಥರ ಆಗುತ್ತೆ ಫುಲ್ಲು ಬ್ಲಾಸಮ್ ಆದರೆ ನೋಡಿ, ಸೂಪರ್. ಇದು ನಮ್ಮ ತೋಟದಲ್ಲಿ ಫುಲ್ಲು ಬ್ಲಾಸಮ್ ಆದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ, ಯಾಕಂದರೆ ನಾವು ಮೇಲ್ಗಡೆ ಫ್ಲೋರಿಂದ ವೀಡಿಯೋ ಮಾಡಿದಾಗ ಸಕ್ಕತ್ತಾಗಿ ಕಾಣಿಸುತ್ತೆ. ಕೆಳಗಡೆಯಿಂದ ನೋಡಿ ಈ ಥರ ಕಾಣಿಸುತ್ತೆ. ಹೆಂಗಿದೆ ಈ ಮಂಜಿಗೆ ಈ ವೈಟ್ ಕಲರು, ಸಕ್ಕತ್ತಾಗಿದೆ. ಇದನ್ನು ನೋಡಬೇಕು ಅಂದರೆ ಇವಾಗ ಕೊಡಗಿಗೆ ಬನ್ನಿ, ಅಂದರೆ ಫೆಬ್ರವರಿ-ಮಾರ್ಚ್ ಟೈಮಲ್ಲಿ ಬಂದರೆ ಇದೆಲ್ಲ ನೋಡೋಕ್ಕೆ ಸಿಗುತ್ತೆ. ನೋಡ್ಬೋದು, ಸಕ್ಕತ್ತಾಗಿದೆ ನೋಡಿ. ಇಲ್ಲಿವರೆಗೂ ಅಷ್ಟೇ, ಇಲ್ಲಿವರೆಗೂ ಸ್ಪ್ರಿಂಕ್ಲರು. ಇದಾದಮೇಲಿಂದ ಏನಿಲ್ಲ, ನಾರ್ಮಲ್ ನೋಡಿ. ಇದಾದಮೇಲಿಂದ ಚಿಕ್ಕದಿದೆ, ಬ್ಲಾಸಮ್ ಆಗಿಲ್ಲ. ಇದೆಲ್ಲ ಮೇ ಬಿ ನಾಳೆ ಆಗ್ಬೋದು, ನೋಡೋಣ. ಸೊ ಅನ್ಫಾರ್ಚುನೇಟ್ಲಿ ಇವತ್ತು ನಮ್ಮ ತೋಟದಲ್ಲಿ ಕಾಫಿ ಬ್ಲಾಸಮ್ ಆಗಿರೋದನ್ನ ನಿಮಗೆ ತೋರ್ಸೋಕ್ಕಾಗಲಿಲ್ಲ, ಯಾಕಂದರೆ ಕಾಫಿ ಬ್ಲಾಸಮ್ ಆಗಲಿಲ್ಲ. ನಾಳೆ ಆಗುತ್ತೆ, ಬಟ್ ನಿಮಗೆ ತೋರಿಸ್ತೀನಿ ಅದನ್ನ. ನಾಳೆ ಆಗೋವಂಥ ಬ್ಲಾಸಮ್ನ ಇದೇ ವಿಡಿಯೋದಲ್ಲೇ ನಿಮಗೆ ತೋರಿಸ್ತೀನಿ. ಸೊ ಸಿಗೋಣ ನಾಳೆ.
ಸೊ ವೆಲ್ಕಮ್ ಬ್ಯಾಕ್ ಗೈಸ್. ನೋಡ್ಬೋದು ನೀವು ಎಷ್ಟು ಸಕ್ಕತ್ತಾಗಿ ಕಾಫಿ ಬ್ಲಾಸಮ್ ಆಗಿದೆ. ನಾವು 3-4 ದಿವಸದಿಂದ ವೆಯ್ಟ್ ಮಾಡ್ತಾಯಿದ್ವಿ. ನೋಡಿ ಇವತ್ತಾಗಿದೆ. ಎಷ್ಟು ಸಕ್ಕತ್ತಾಗಿದೆ ನೋಡಿ. ನೋಡಿ ನಾನು ಹೇಳ್ತಾ ಇದ್ನಲ್ಲ ಹಿಮಪಾತ ಅಂತ, ಸೇಮು ನೋಡಿ ಹೆಂಗಿದೆ, ಸಕ್ಕತ್ತಾಗಿದೆ. ವಾವ್, ಸುತ್ತ ಎಲ್ಲ ಕಡೆನೂ ನೋಡಿ ಏನು ಸಕ್ಕತ್ತಾಗಿದೆ, ಮಸ್ತಾಗಿದೆ. ನನಗಂತೂ ಇದನ್ನು ವರ್ಣಿಸಲು ಪದಗಳೇ ಸಾಲ್ತಿಲ್ಲ. ಸೂಪರಾಗಿದೆ ಮಾತ್ರ. ಇದು ನೀವು ವಿಡಿಯೋದಲ್ಲಿ ನೋಡೋದಕ್ಕಿಂತ ಲೈವ್ ಆಗಿ ನೋಡಬೇಕು. ಏನು ಸಕ್ಕತ್ತಾಗಿದೆ ಗೊತ್ತಾ. 3-4 ದಿವಸದಿಂದ ಬೆಳಗ್ಗೆ ಬೇಗ ಎದ್ದು ಇದನ್ನು ನೋಡೋಕ್ಕೋಸ್ಕರ ಬರ್ತಿದ್ದೆ. ನಿಜವಾಗ್ಲೂ ಸಾರ್ಥಕ. ಈ ಮಂಜಿಗೆ ಈ ಇದು ಎಷ್ಟು ಸಕ್ಕತ್ತಾಗಿ ಕಾಣಿಸುತ್ತೆ. ವಾವ್, ಡ್ರೋನ್ ಶಾಟ್ ಇನ್ನೂ ಸೂಪರಾಗಿ ಕಾಣಿಸ್ತಿತ್ತು. ಸಕ್ಕತ್ತಾಗಿದೆ ನೋಡಿ. ಎಲ್ಲಿ ನೋಡಿದ್ರು ಫುಲ್ಲು ವೈಟು, ಎಲ್ಲಿ ನೋಡಿದ್ರು ವೈಟು, ಫುಲ್ಲು ಮೇಲ್ಗಡೆವರೆಗೂ ವೈಟ್ ಆಗಿದೆ. ಇದಕ್ಕೆ ನಾನು ಹೇಳಿದ್ದು ಹಿಮಪಾತ ಅಂತ. ನೋಡಿ ಇದೇ ಥರ ಎಲ್ಲ ಕಡೆ ಹೋಗ್ಬಿಟ್ಟಿದೆ. ಇದು ನೋಡಿ ಎಷ್ಟು ಸಕ್ಕತ್ತಾಗಿದೆ. ಈ ಫ್ರೇಮ್ ನೋಡಿ ಎಷ್ಟು ಸಕ್ಕತ್ತಾಗಿದೆ. ವಾವ್, ಒಂದು 3-4 ದಿವಸದಿಂದ ಬೇಗ ಹೇಳ್ತಿದ್ದೆ, ನೋಡ್ತಿದ್ದೆ, ಇನ್ನೂ ಬ್ಲಾಸಮ್ ಆಗೇ ಇರಲಿಲ್ಲ. ಡಿಸಪಾಯಿಂಟ್ ಆಗ್ತಾಯಿತ್ತು. ಅಯ್ಯೋ ಡೈಲಿ ಬೇಗ ಹೇಳ್ತಾ ಇದ್ದೀನಿ, ಹೂವನ್ನೇ ಬ್ಲಾಸಮ್ ಆಗ್ತಿಲ್ಲ ಅಂತ. ಬಟ್ ಇವತ್ತು ಅಷ್ಟು ದಿವಸ ಎದ್ದಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನಿಸ್ತಾ ಇದೆ. ಎಷ್ಟು ಸಕ್ಕತ್ತಾಗಿದೆ ನೋಡಿ. ಯಪ್ಪ, ವಾವ್, ಬ್ಯೂಟಿಫುಲ್ ಆಗಿದೆ. ಇನ್ನು ಆ ಕಡೆ ಈ ಕಡೆ ಎಲ್ಲ ಕಡೆ ತೋರಿಸ್ತೀನಿ ಬನ್ನಿ ನಿಮಗೆ. ನೋಡಿ ನಮ್ಮ ಮನೆ ಫುಲ್ಲು ಸುತ್ತ ವೈಟು, ಮಧ್ಯ ಮನೆ ಸಕ್ಕತ್ತಾಗಿ ಕಾಣಿಸುತ್ತೆ ನೋಡಿ. ಈ ಕಡೆ ಎಲ್ಲ ಕಡೆ ವೈಟು. ಇನ್ನು ಎದುರುಗಡೆ ತೋಟ ನೋಡಿ, ಅಲ್ಲೂ ವೈಟು. ಬಟ್ ಹಿಂದೆ ನೋಡಿದ್ರೆ ಅಲ್ಲಿ ಆಲ್ರೆಡಿ ಕಾಫಿ ಬ್ಲಾಸಮ್ ಆಗಿ ಹೂವೆಲ್ಲ ಒಣಗ್ತಾ ಇದೆ. ಬಟ್ ಈ ತೋಟ ಮಾತ್ರ ಇವಾಗ ಬ್ಲಾಸಮ್ ಆಗಿದೆ. ಸಕ್ಕತ್ತಾಗಿದೆ. ನೋಡಿದ್ರಲ್ಲ ಏನು ಸಗದಾಗಿತ್ತು ಅಂತ, ಮಸ್ತಲ್ಲ. ಬನ್ನಿ ಇವಾಗ ಕೆಳಗಡೆ ಹೋಗಿ ನೋಡ್ಕೊಂಬರೋಣ, ಹತ್ರದಿಂದ ಎಲ್ಲ ಫುಲ್ಲು ನೋಡ್ಕೊಂಬರೋಣ. ಸೊ ನೋಡಿ, ನಾನು ರೋಡಿಗೆ ಬಂದೆ. ಇಲ್ಲಿ ನೋಡಿ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇರ್ಬೋದು. ಈ ಕಡೆನೂ ನೋಡಿ ಎಲ್ಲ ಕಡೆ ಬ್ಲಾಸಮ್ ಆಗಿದೆ. ನಿನ್ನೆ ತೋರಿಸಿದಾಗ ಇಲ್ಲೆಲ್ಲ ಬ್ಲಾಸಮ್ ಆಗಿರಲಿಲ್ಲ, ಬರೀ ಅಲ್ಲೊಂದು ತೋಟದಲ್ಲಿ ಮಾತ್ರ ಬ್ಲಾಸಮ್ ಆಗಿತ್ತು. ಇಲ್ಲಿ ನೋಡ್ಬೋದು ಏನು ಸಕ್ಕತ್ತಾಗಿ ಬ್ಲಾಸಮ್ ಆಗಿದೆ. ವಾವ್, ಈ ಕಡೆನೂ ಅಷ್ಟೇ ಸಕ್ಕತ್ತಾಗಿದೆ, ಮಸ್ತಾಗಿದೆ ನೋಡಿ. ನನ್ನ ಜೊತೆ ಎಲ್ಲ 3 ನಾಯಿಗಳು ಬಂದು ಸೂಪರ್ ಆಗಿದೆ ಅಲ್ಲ, ಮಸ್ತಾಗಿದೆ. ಬಟ್ ಇದು ವೀಡಿಯೋದಲ್ಲಿ ನೋಡಿದ್ರೆ ನಿಮ್ಗೇನು ಅಷ್ಟು ಅನಿಸಲ್ಲ. ಲೈಕ್ ಏನು ನಾರ್ಮಲ್ ಆಗಿದೆಯಲ್ಲ, ಏನು ನಾರ್ಮಲ್ ಹೂವು ಥರ ಬಂದಿದೆ ಅಷ್ಟೇ ಅಂತ ಅನಿಸುತ್ತೆ. ಬಟ್ ಇದು ಲೈವ್ ನೋಡಿದಾಗ ಮಸ್ತಾಗಿರುತ್ತೆ. ಬೆಳಗ್ಗೆ ಬೇಗ ಇದ್ದು ಆ ಮಂಜೆಲ್ಲ ಇರುತ್ತೆ, ಮಂಜೆಲ್ಲ ಇರಬೇಕಾದ್ರೆ ಈ ಥರ ನೋಡಿ, ಈ ಥರ ಬ್ಲಾಸಮ್ ಆಗಿರೋದು ನೋಡೋಕ್ಕೆ ಒಂಥರ ಖುಷಿ. ನೋಡಿ ಏನು ಸೂಪರಾಗಿದೆ. ಒಂದೊಂದು ಮರದಲ್ಲೂ ಎಷ್ಟು ಹೂವು ಇದೆ, ಸಕ್ಕತ್ತಾಗಿದೆ ನೋಡಿ, ಸಕ್ಕತ್ತಾಗಿದೆ. ವಾವ್, ಇವಾಗ ಸೂರ್ಯ ಬರ್ತಾ ಇದ್ದಾನೆ.
ಮಂಜೆಲ್ಲ ಸ್ವಲ್ಪ ಕಮ್ಮಿ ಆಯಿತು. ಮಂಜಿದ್ದಾಗ ಇನ್ನೂ ಮಸ್ತಾಗಿತ್ತು ನೋಡಿ. ಆದರೂ ಇವಾಗ ಎಷ್ಟು ಸಕ್ಕತ್ತಾಗಿ ಕಾಣಿಸುತ್ತೆ ಹೂವುಗಳು. ಫುಲ್ಲು ಬ್ಲಾಸಮ್ ಆಗಿದೆ ನೋಡಿ, ಸಕ್ಕತ್ತಾಗಿದೆ. ವಾವ್, ಸೂಪರ್ ಅಲ್ಲ? ಒಂದು ಲೈಕ್ ಮಾಡಿ ಹೂವು ಚೆನ್ನಾಗಿದೆ ಅಂದರೆ. ನೋಡಿ ಎಷ್ಟು ಸಗದಾಗಿದೆ ಹೂವುಗಳು ನೋಡಿ. ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಇದೆಲ್ಲ ನೋಡಿ. ಎಷ್ಟು ಗೊಂಚಲು ಗೊಂಚಲು ಹೂವುಗಳು. ಈ ಹೂವನೇ ಕಾಫಿದು ಫಸ್ಟ್ ಸ್ಟೇಜು. ಈ ಹೂವು ನೆಕ್ಸ್ಟು ಇನ್ನು ಇದಾಗಿ ಪಾಲಿನೇಷನ್ ಎಲ್ಲ ಆದಮೇಲೆ ಇದು ಕಾಫಿ ಹಣ್ಣಾಗುತ್ತೆ. ಆಮೇಲೆ ಈ ಸೀಸನಲ್ಲಿ, ಕಾಫಿ ಬ್ಲಾಸಮ್ ಸೀಸನಲ್ಲಿ ಫುಲ್ಲು ಪರಿಮಳ ಘಮ ಘಮ ಅಂತ ಇರುತ್ತೆ. ಸಖತ್ ಒಳ್ಳೆ ಸ್ಮೆಲ್ಲು. ಈ ಮಲ್ಲಿಗೆ ಹೂವದ ಸ್ಮೆಲ್ ಥರ ಬರ್ತಾ ಇರುತ್ತೆ. ಒಂಥರ ಏನೋ ಒಂಥರ ಚೆನ್ನಾಗಿದೆ, ಒಳ್ಳೆ ಪ್ಲೆಸೆಂಟ್ ಸ್ಮೆಲ್ಲು. ಫುಲ್ಲು ಸ್ಮೆಲ್ಲು ಚೆನ್ನಾಗಿರುತ್ತೆ. ಇವಾಗ ಈ ಇದಕ್ಕೆ ಹಬ್ಬ ಯಾವುದಕ್ಕೆ ಅಂದರೆ ದುಂಬಿಗಳಿಗೆ, ಜೇನುಹುಳಕ್ಕೆ, ಅವುಗಳಿಗೆಲ್ಲ ಹಬ್ಬ. ಮಕರಂದ ಚೆನ್ನಾಗಿ ಸಿಗುತ್ತಲ್ಲ ಫುಲ್ಲು. ಈ ಟೈಮಲ್ಲಿ ಜೇನು ಬಾಕ್ಸಲ್ಲೆಲ್ಲ ಒಂದು ವಾರದಲ್ಲೇ ಫುಲ್ಲು ಕಂಪ್ಲೀಟಾಗಿ ಫುಲ್ ಜೇನು ಬಾಕ್ಸ್ ಫುಲ್ ಆಗಿಬಿಡುತ್ತೆ. ಅಷ್ಟು ಜೇನು, ಅಷ್ಟು ಹೂಗಳಿದೆಯಲ್ಲ, ಅಷ್ಟು ಮಕರಂದ ಸಿಗುತ್ತೆ ಹೂಗಳಿಗೆ, ಜೇನುಗಳಿಗೆ. ಸೊ ಅದೆಲ್ಲ ಫುಲ್ ಆಗಿಬಿಡುತ್ತೆ ಒಂದೇ ಸತಿ. ಇವತ್ತು ನೀವು ಎಲ್ಲೇ ಹೋದರೂ ಎಲ್ಲ ಕಡೆ ವೈಟೇ. ಏನು ಸಕ್ಕತ್ತಾಗಿದೆ. ಈ ಮ್ಯಾಂಗೋ ಥರದ ಹಣ್ಣುಗಳೆಲ್ಲ ಈ ಜನವರಿ ಟೈಮಲ್ಲಿ ಹೂ ಬಿಡುತ್ತೆ. ಮಾರ್ಚ್, ಏಪ್ರಿಲ್, ಮೇ, ಆಗಸ್ಟ್ರಲ್ಲೆಲ್ಲ ಹಣ್ಣು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ನಮ್ಮ ಕಾಫಿ ಹಂಗಲ್ಲ. ಕಾಫಿ ನೋಡಿ ಈ ಟೈಮಲ್ಲಿ ಹೂವು ಬಿಟ್ಟಿರೋದು ಅಂದರೆ ಫೆಬ್ರವರಿ, ಮಾರ್ಚ್ ಟೈಮಲ್ಲಿ ಹೂವು ಬಿಡುತ್ತೆ. ಆಲ್ಮೋಸ್ಟ್ ಡಿಸೆಂಬರ್ ಆಗುತ್ತೆ ಹಣ್ಣಾಗೋಕ್ಕೆ, ಕಾಫಿ ಹಣ್ಣು ಬಿಡೋಕ್ಕೆ. ಸೊ ಆಲ್ಮೋಸ್ಟ್ 1 ಇಯರ್ ಆಗುತ್ತೆ. ಇದು ಆಲ್ಮೋಸ್ಟ್ 10 ಮಂತ್ಸ್ ಆಗುತ್ತೆ ಹಣ್ಣು, ಹೂವಿಂದ ಹಣ್ಣಾಗೋಕ್ಕೆ. ಬಟ್ ಬೇರೆ ಹಣ್ಣುಗಳೆಲ್ಲ ಒಂದು 3-4 ಮಂತ್ಸಲ್ಲೆಲ್ಲ ಬಿಟ್ಬಿಡುತ್ತೆ. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಡಿಯೋ ಹೇಗಿತ್ತು? ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ಆಮೇಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ನಮ್ಮ ಮರಿಬೇಡಿ. ಆಮೇಲೆ ನೀವು ಅಷ್ಟೇ ಇದನ್ನ ನೋಡಬೇಕು ಅಂದರೆ ಫೆಬ್ರವರಿ, ಮಾರ್ಚ್ ಈ ಟೈಮಲ್ಲಿ ಬಂದರೆ ಸಿಗುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಹೂ ಹೋಗಿದೆಯಲ್ಲ, ನೆಕ್ಸ್ಟ್ ಇನ್ನೊಂದು ಸತಿ ಸ್ವಲ್ಪ ದಿವಸ ಆದಮೇಲೆ ಮಳೆ ಬಂದರೆ ಮತ್ತೆ ಬ್ಲಾಸಮ್ ಆಗುತ್ತೆ ಒಂದು ಸತಿ. ಅಂದರೆ ಕೆಲವೊಂದು ಹೂವು ಹೋಗಿರಲ್ಲ, ಆ ಹೂವು ಮತ್ತೆ ಬ್ಲಾಸಮ್ ಆಗುತ್ತೆ. ಸೊ ಅದನ್ನು ಮತ್ತೆ ನೋಡ್ಬೋದು. ಬಟ್ ಇಷ್ಟು ಚೆನ್ನಾಗಾಗಿರಲ್ಲ. ಫಸ್ಟ್ ಟೈಮ್ ಆಗುತ್ತಲ್ಲ ಅದು ಬೆಸ್ಟು, ಚೆನ್ನಾಗಾಗಿರುತ್ತೆ, ಫುಲ್ಲು ಆಗುತ್ತೆ. ಇನ್ನೊಂದು ಸತಿ ಆದಾಗ ಅಷ್ಟಾಗಲ್ಲ, ಕೆಲವೊಂದು ಹೂವು ಮಾತ್ರ ಬ್ಲಾಸಮ್ ಆಗುತ್ತೆ. ಬಟ್ ಕೆಲವೊಂದು ಕಡೆ ಇನ್ನೂ ಮಳೆ ಬಂದಿರೋಲ್ಲ, ಅಲ್ಲೆಲ್ಲ ಬ್ಲಾಸಮ್ ಆಗುತ್ತೆ. ಮಳೆ ಬಂದಾಗ ಫಸ್ಟ್ ಮಳೆಗೆ ಚೆನ್ನಾಗಿ ಬ್ಲಾಸಮ್ ಆಗುತ್ತೆ. ಸೊ ಅದನ್ನ ನೀವು ನೋಡ್ಬೋದು. ನೀವು ಈ ವರ್ಷ ಆಗಿಲ್ಲ ಅಂದರೆ ನೆಕ್ಸ್ಟ್ ವರ್ಷ ಬೇಕಿದ್ರೆ ಬನ್ನಿ, ಫೆಬ್ರವರಿ, ಮಾರ್ಚ್ ಟೈಮಲ್ಲಿ. ಅವಾಗ ಇದೆಲ್ಲ ಸಕ್ಕತ್ತಾಗಿ ಕಾಣಿಸೋಕ್ಕೆ ಸಿಗುತ್ತೆ. ಹಿಮ ಹೆಂಗೆ ಬೀಳುತ್ತೋ ಅದೇ ಥರ, ಹಿಮ ಬಿದ್ದಾದ್ಮೇಲೆ ಹೆಂಗೆ ಕಾಣಿಸುತ್ತೋ ಅದೇ ಥರ ಕಾಣಿಸುತ್ತೆ. ಸೊ ಓಕೆ, ಥ್ಯಾಂಕ್ ಯು. ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದ. ಬಾಯ್.